ಹಾಯ್ ಹಲೋ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರದ 1 ರಿಂದ 9 ಅಧ್ಯಾಯದ ಮೇಲಿರುವಂತಹ 1 ಹಾಗೂ 2 ಅಂಕದ ಪ್ರಶ್ನೆಗಳನ್ನು ಹಾಗೂ 1 ರಿಂದ 6 ಅಧ್ಯಾಯಗಳವರೆಗೆ ಬರುವಂತಹ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 7ನೇ ಅಧ್ಯಾಯದಲ್ಲಿ ಬರುವಂತಹ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, 7ನೇ ಅಧ್ಯಾಯದ ಶಿರೋನಾಮೆ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಅತ್ಯಂತ ಪ್ರಮುಖ 5 ಹಾಗೂ 10 ಅಂಕದ ಪ್ರಶ್ನೆಗಳನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡಬೇಕು ಅಂತಂದರೆ, ಮೊದಲನೆಯದಾಗಿ ಖಾಸಗೀಕರಣ ಎಂದರೇನು, ಅದರ ಮಹತ್ವವನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಮಾರ್ಚ್ 2016 ಹಾಗೂ ಮಾರ್ಚ್ 2017ರಲ್ಲಿ ಕೇಳಲಾಗಿತ್ತು. ಅದರ ಉತ್ತರ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಬೇಕು. ಖಾಸಗೀಕರಣ ಎಂದರೆ ಸರ್ಕಾರಿ ವಲಯದ ಕಂಪನಿ ಅಥವಾ ಕೈಗಾರಿಕೆಯನ್ನು ನಷ್ಟ ತಡೆಯುವ ಉದ್ದೇಶದಿಂದ ಅದರ ಒಡೆತನವನ್ನು ಖಾಸಗಿಯವರ ನಿಯಂತ್ರಣಕ್ಕೆ ಒಪ್ಪಿಸುವ ಪ್ರಕ್ರಿಯೆಯೇ ಖಾಸಗೀಕರಣ ಆಗಿದೆ. ಇನ್ನು ಇದರ ಮಹತ್ವದ ಅಂಶಗಳು, ಅದನ್ನು ನಾವು ಪ್ರಾಮುಖ್ಯತೆಗಳು ಅಂತ ಕೂಡ ಕರಿಬೋದು. ಈ ಪ್ರಾಮುಖ್ಯತೆಗಳು ಯಾವುದು ಅಂದರೆ, ಮೊದಲನೇದಾಗಿ ಹೊಸ ಉದ್ದಿಮೆಗಳಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು, ಈ ಖಾಸಗೀಕರಣದಿಂದ ಅದು ಸಾಧ್ಯ ಆಗ್ತದೆ. ಎರಡನೇದಾಗಿ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಥವಾ ಹೆಚ್ಚಿಸುತ್ತದೆ. ಮೂರನೇದಾಗಿ ಗುರಿ ಮೊದಲ ಆದ್ಯತೆ ನೀಡುತ್ತದೆ. ಅಂದರೆ ಈ ಖಾಸಗೀಕರಣದಲ್ಲಿ ಟಾರ್ಗೆಟನ್ನು ನೀಡಲಾಗ್ತದೆ, ಆ ಟಾರ್ಗೆಟನ್ನು ಕಂಪ್ಲೀಟ್ ಮಾಡೋದು ಅತ್ಯಂತ ಪ್ರಮುಖವಾದಂತಹ ಅವರ ಆದ್ಯತೆ ಆಗಿರ್ತಾ ಇದೆ. ಹಾಗಾಗಿ ಗುರಿ ಮೊದಲ ಆದ್ಯತೆ ನೀಡ್ತಾ ಇದೆ. ಇನ್ನು ಎರಡನೇದಾಗಿ ಕಾರ್ಯ ದಕ್ಷತೆಯಿಂದ ಕೂಡಿರ್ತಾ ಇದೆ. ಖಾಸಗೀಕರಣದಿಂದ ಇರುವಂತಹ ಪ್ರೈವೇಟ್ ಈ ಸೆಕ್ಟರ್ನಲ್ಲಿ ಸ್ವಲ್ಪ ಬಹಳಷ್ಟು ಎಫಿಷಿಯನ್ಸಿಯಿಂದ ಕಾರ್ಯದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ನೋಡ್ತೀವಿ. ಇನ್ನು 5ನೇದಾಗಿ ವಿನೂತನವಾದಂತಹ ಯೋಜನೆ. ಅಂದರೆ ಖಾಸಗೀಕರಣದಿಂದಾಗಿ ಏನಾಗ್ತದೆ ಅಂತಂದರೆ, ಆ ಸೆಕ್ಟರ್ನವರು ಬಹಳಷ್ಟು ವಿಶೇಷವಾಗಿರುವ ವಿನೂತನವಾಗಿರುವ ಯೋಜನೆಗಳನ್ನು ಅಳವಡಿಸಿಕೊಂಡು ತಮ್ಮ ಕಾರ್ಯವನ್ನು ನಡೆಸ್ತಾರೆ. ಇದು ಒಂದು ಅದರ ಅಂಶ ಆಗಿದೆ. ಇನ್ನು ಬಂಡವಾಳ, ಖಾಸಗಿಯವರ ಹತ್ತಿರ ಇರುವಂತಹ ಬಂಡವಾಳ ಇದರಲ್ಲಿ ಹೂಡಲಿಕ್ಕೆ ಅವಕಾಶ ದೊರೀತದೆ. ಆಮೇಲೆ ಏಕಸ್ವಾಮ್ಯ ಅನ್ನುವಂಥದ್ದು, ಅಲ್ಲಿ ಖಾಸಗೀಕರಣದಲ್ಲಿ ಏನಾಗ್ತದೆ ಅಂದರೆ, ಅಲ್ಲಿ ಕಂಪನಿಯಲ್ಲಿ ಏಕಸ್ವಾಮ್ಯತೆ ಅಂದರೆ ನಿರ್ಧಾರ ಕೈಗೊಳ್ಳುವಂತಹದ್ದು ಒಂದು ಬೋರ್ಡ್ ಅಥವಾ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಏಕಸ್ವಾಮ್ಯತೆ ಅಲ್ಲಿ ನಾವು ನೋಡಬಹುದು. ಈ ಅಂಶಗಳನ್ನು ನಾವು ಈ ಪ್ರಶ್ನೆಗೆ ಚರ್ಚೆ ಮಾಡಿದಾಗ ಅಥವಾ ಈ ಅಂಶವನ್ನು ಒಳಗೊಂಡಂತಹದ್ದನ್ನು ನಾವು ಬರೆದಾಗ ಈ 5 ಅಂಕದ ಪ್ರಶ್ನೆಗೆ ಉತ್ತರ ಆಗ್ತದೆ. ಇನ್ನು 5 ಅಂಕದ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ, ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಜುಲೈ 2015, ಮಾರ್ಚ್ 2017ರಲ್ಲಿ ಹಾಗೂ ಮಾರ್ಚ್ 2020ರಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಪ್ರಶ್ನೆಗೆ ಈ ಕೆಳಗಿನ ಅಂಶಗಳನ್ನು ನಾವು ಒಳಗೊಂಡಿರುವಂತಹ ಒಂದು ಟಿಪ್ಪಣಿಯನ್ನು ಬರೆದಾಗ ಈ ಒಂದು ಪ್ರಶ್ನೆಗೆ ಉತ್ತರ ಆಗ್ತದೆ. ಅವುಗಳೆಂದರೆ, ಈ ಖಾಸಗೀಕರಣದ ರಾಜಕೀಯ ಪರಿಣಾಮ ಏನಾಗ್ತದೆ ಅಂದರೆ, ಮೊದಲನೇದಾಗಿ ಸಂಪತ್ತಿನ ಕೇಂದ್ರೀಕರಣ ಆಗ್ತದೆ. ಅಂದರೆ ಈ ಖಾಸಗಿ ವ್ಯಕ್ತಿಗಳಲ್ಲಿಯೇ ಅಥವಾ ಕೆಲವು ಜನರಲ್ಲಿ ಈ ಸಂಪತ್ತು ಕೇಂದ್ರೀಕರಣ ಆಗೋದು ಈ ಖಾಸಗೀಕರಣದಿಂದ ಸಾಧ್ಯ ಆಗ್ತದೆ. ಆಮೇಲೆ ಅಧಿಕ ಲಾಭ, ಖಾಸಗೀಕರಣವರ ಉದ್ದೇಶ ಏನಾಗಿರ್ತದೆ ಅಂದರೆ, ತಾವು ಹೂಡುವ ಬಂಡವಾಳಕ್ಕೆ ಅಧಿಕ ಲಾಭವನ್ನು ಬಯಸುವಂಥದ್ದು, ಅಧಿಕ ಲಾಭವನ್ನು ಪಡೆಯುವಂತಹ ಕಾರ್ಯವನ್ನು ಮಾಡ್ತಾರೆ. ಇದು ಕೂಡ ರಾಜಕೀಯದ ಮೇಲೆ ಅಥವಾ ರಾಜಕೀಯ ಪರಿಣಾಮವಾಗಿ ಕಾರ್ಯ ಆಗ್ತದೆ. ಇನ್ನು 3ನೇದಾಗಿ ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ. ಈ ಖಾಸಗೀಕರಣದ ಪ್ರಭಾವದಿಂದಾಗಿ ಅನೇಕ ವಿಶೇಷವಾಗಿರುವಂತಹ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತಹ ತಂತ್ರಜ್ಞಾನವನ್ನು ಬಳಸುವುದರಿಂದ ಸ್ಥಳೀಯವಾಗಿರುವ ಗುಡಿ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳು ಏನಾಗ್ತವೆ ಅಂದರೆ ಮುಚ್ಚುತ್ತಾ ಇವೆ. ಇನ್ನು 4ನೇದಾಗಿ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ. ಸಾಮಾನ್ಯವಾಗಿ ಖಾಸಗೀಕರಣದಿಂದ ಏನಾಗ್ತದೆ ಅಂದರೆ, ಆ ಖಾಸಗೀಕರಣವರು ಕೇವಲ ತಮ್ಮ ಕಂಪನಿಯ ತಮ್ಮ ಲಾಭಕ್ಕಾಗಿ ಕಾರ್ಯನಿರ್ವಹಿಸುವುದರಿಂದ ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯ ಕಡೆ ಅವರು ಗಮನ ಕೊಡೋದಿಲ್ಲ. ಆಮೇಲೆ ಅವರ ಒಂದು ಹಿತಾಸಕ್ತಿಯನ್ನು ಕಾಯುವ ಸಲುವಾಗಿಯೇ ಸರ್ಕಾರಗಳು ಕಾರ್ಯನಿರ್ವಹಿಸುವಾಗ ಇಲ್ಲಿ ಏನಾಗ್ತದೆ ಅಂದರೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಎಲ್ಲೋ ಧಕ್ಕೆ ಬರುವಂಥದ್ದು ಆಗಬಹುದು. ಇನ್ನು ಸೇವಾ ಮನೋಭಾವ ಕಡಿಮೆ. ಖಾಸಗೀಕರಣದಲ್ಲಿ ಏನಾಗ್ತದೆ ಅಂದರೆ, ವರ್ಕ್ ಅಂದರೆ ಕೆಲಸ ಮಾಡೋದೇ ಹೊರತು ಸೇವೆ ಮಾಡುವಂತಹ ಉದ್ದೇಶವನ್ನು ಅವರು ಹೊಂದಿರೋದಿಲ್ಲ. ಅವ್ರು ಏನು ಕೆಲಸ ಮಾಡ್ತಾರೋ ಆ ಕೆಲಸಕ್ಕೆ ತಕ್ಕಂತೆ ಆ ಕಾರ್ಯವನ್ನು ನಿರ್ವಹಿಸೋದೇ ಅಷ್ಟೇ ಅವರದೇ ಹೊರತು ಅದನ್ನು ಒಂದು ಟೈಪ್ ಆಫ್ ಸರ್ವಿಸ್ ಅಂತ ಅವ್ರಿಗೆ ತೆಗೆದುಕೊಳ್ಳೋದಿಲ್ಲ, ಅದನ್ನು ಬಿಸ್ನೆಸ್ ಆಗಿ ತೆಗೆದುಕೊಳ್ತಾರೆ. ಹೀಗಾಗಿ ಇಲ್ಲಿ ಸೇವಾ ಮನೋಭಾವ ಇರೋದಿಲ್ಲ, ಅದು ಕಡಿಮೆ ಆಗಿರ್ತದೆ. ಇನ್ನು ಉದ್ಯೋಗಕ್ಕೆ ಭದ್ರತೆ ಇರೋದಿಲ್ಲ. ಖಾಸಗೀಕರಣದಲ್ಲಿ ಏನಾಗ್ತದೆ ಅಂತಂದರೆ,
ಯಾವುದೇ ವ್ಯಕ್ತಿ ಎಲ್ಲಿಯವರೆಗೆ ಅವನು ಕಾರ್ಯನಿರ್ವಹಿಸ್ತಾನೋ, ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾನೋ ಅಥವಾ ಎಚ್ಚರಿಕೆಯಿಂದ ಅತ್ಯಂತ ಅಲರ್ಟ್ ಆಗಿ ಹೆಚ್ಚಿನ ಒಂದು ವಿಶೇಷತೆಯನ್ನು ನೀಡಿ ಕಾರ್ಯನಿರ್ವಹಿಸ್ತಾನೋ ಅಲ್ಲಿಯವರೆಗೆ ಮಾತ್ರ ಅವನಿಗೆ ಉದ್ಯೋಗಕ್ಕೆ ಕನ್ಫರ್ಮ್ ಇರ್ತದೆ. ಇಲ್ಲದೇ ಇದ್ದರೆ ಅವನನ್ನು ಮತ್ತೆ ಉದ್ಯೋಗದಿಂದ ತೆಗೆಯುವಂಥದ್ದು. ಹಾಗಾಗಿ ಅಲ್ಲಿಯ ಉದ್ಯೋಗಿಗಳಿಗೆ ತಮ್ಮ ಉದ್ಯೋಗದ ಭದ್ರತೆ ಇರಲಾರ್ದಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುವಂಥದ್ದು. ಈ ಖಾಸಗೀಕರಣದಿಂದ ಕಾರಣದಿಂದಾಗಿ ಅನೇಕ ಕ್ಯಾಪಿಟಲಿಸ್ಟ್ಗಳ ಕಡೆ ಸರ್ಕಾರದ ನಿರ್ಧಾರಗಳು ಕೈಗೊಳ್ಳುವುದು ಉಳಿಯುವುದರಿಂದ ಅಥವಾ ಸರ್ಕಾರದ ನಿರ್ಧಾರಗಳು ಡಿಪೆಂಡ್ ಆಗಿರೋದರಿಂದ, ಅವಲಂಬಿಸಿರುವುದರಿಂದ ಇಲ್ಲಿ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಈ ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಮೂರನೇ ಪ್ರಶ್ನೆ, ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂದರೇನು? ಅದರ ಸ್ವರೂಪವನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಮಾರ್ಚ್ 2019ರಲ್ಲಿ ಕೇಳಲಾಗಿತ್ತು. ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂದರೆ ಆರ್ಥಿಕ ವ್ಯವಸ್ಥೆಯ ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ವಿ ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಡುವೆ ಇರುವಂತಹ ನಿಕಟವಾದ ಸಂಬಂಧ ಆಪ್ತ ಸ್ನೇಹಿ ಬಂಡವಾಳಶಾಹಿಯಾಗಿದೆ. ಇನ್ನು ಈ ಆಪ್ತ ಸ್ನೇಹಿ ಬಂಡವಾಳಶಾಹಿಯ ಸ್ವರೂಪ ಹೇಗಿರ್ತಾ ಇದೆ ಅಂತಂದರೆ, ಮೊದಲನೇದಾಗಿ ಇದು ರಾಜಕೀಯ ಹತೋಟಿಯ ಪರವಾಗಿರ್ತಾ ಇದೆ. ಅಂದರೆ ಆಪ್ತ ಸ್ನೇಹಿ ಬಂಡವಾಳಶಾಹಿ ಯಾವಾಗಲೂ ಕೂಡ ಒಂದು ರಾಜಕೀಯ ಕಂಟ್ರೋಲ್ನಲ್ಲಿ, ಹತೋಟಿಯಲ್ಲಿ ಇರ್ತದೆ, ಅದರ ಪರವಾಗಿರ್ತದೆ. ಎರಡನೇದಾಗಿ ಆಪ್ತ ಸ್ನೇಹಿ ಬಂಡವಾಳ ಮತ್ತು ಪ್ರತಿಫಲ. ಇಲ್ಲಿ ಆಪ್ತ ಸ್ನೇಹಿಯವರು ಏನು ಮಾಡ್ತಾರೆ ಅಂತಂದರೆ, ಉದ್ದೇಶ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಿ ಅಧಿಕ ಲಾಭವನ್ನು ಪಡೆಯುವ ಉದ್ದೇಶವನ್ನು ಹೊಂದಿರ್ತಾರೆ. ಇನ್ನು ಮೂರನೇದಾಗಿ ಆಸ್ತಿಯ ಸಂರಕ್ಷಣೆ. ಇಲ್ಲಿ ಆಪ್ತ ಸ್ನೇಹಿ ಬಂಡವಾಳಶಾಹಿ ಅತ್ಯಂತ ಪ್ರಮುಖವಾಗಿ ಅವರ ಆಸ್ತಿಯನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಏನು ಮಾಡ್ತಾರೆ ಅಂತಂದರೆ, ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳನ್ನು ಅದಕ್ಕೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಮೂಲಕ ಅವರು ವ್ಯವಹಾರವನ್ನು ನಿರ್ವಹಿಸ್ತಾರೆ. ಹೀಗಾಗಿ ಅವರು ಈ ಆಸ್ತಿಯ ಸಂರಕ್ಷಣೆಗೆ ಸರ್ಕಾರದ ಬ್ಯಾಂಕ್ಗಳೇ ಹೊಣೆ ಹೊರುವಂತೆ ಮಾಡ್ತಾರೆ. ಇನ್ನು ಲಾಭಾಂಶದ ಹಣ ಸಂಬಂಧಿಕರಲ್ಲಿಯೇ ಹಂಚಿಕೆ. ಸಾಮಾನ್ಯವಾಗಿ ಈ ಬಂಡವಾಳಗಾರರು ಏನು ಮಾಡ್ತಾರೆ ಅಂತಂದರೆ, ತಮ್ಮ ಆಪ್ತರಲ್ಲಿಯೇ ಆ ಬಂಡವಾಳದ ಷೇರುಗಳನ್ನು ಕೊಟ್ಟಿರೋದರಿಂದ ಬಂದಂತಹ ಲಾಭಾಂಶವೂ ಕೂಡ ತಮ್ಮ ಸಂಬಂಧಿಕರಲ್ಲಿಯೇ ಹರಡುವಂತೆ, ಹಂಚಿಕೆಯಾಗುವಂತೆ ನೋಡ್ತಾರೆ. ಇನ್ನು ಆರ್ಥಿಕ ಶಕ್ತಿಯ ಕೇಂದ್ರೀಕರಣ. ಈ ಆಪ್ತ ಸ್ನೇಹಿ ಬಂಡವಾಳಶಾಹಿಯಿಂದ ಏನಾಗ್ತದೆ ಅಂದರೆ, ಆರ್ಥಿಕ ಶಕ್ತಿ ಒಂದು ಕೇಂದ್ರೀಕರಣ ಆಗುವುದನ್ನು ಕೂಡ ನಾವು ನೋಡ್ಬೋದು. ಈ ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಜುಲೈ 2019ರಲ್ಲಿ ಕೇಳಲಾಗಿತ್ತು. ಈ ಒಂದು ಪ್ರಶ್ನೆಗೆ ಈ ಕೆಳಗಿನ ಅಂಶಗಳನ್ನು ನಾವು ಆ ಟಿಪ್ಪಣಿಯಲ್ಲಿ ಹಾಕಿದಾಗ ಅದರ ಉತ್ತರ ಆಗ್ತದೆ. ಅವುಗಳೆಂದರೆ, ನೇಪಾಳದಲ್ಲಿ 18ನೇ ಶತಮಾನದಿಂದ ಯಾವ ಪ್ರಭುತ್ವ ಅಸ್ತಿತ್ವದಲ್ಲಿತ್ತು ಅಂತಂದರೆ ರಾಜಪ್ರಭುತ್ವ ಅಸ್ತಿತ್ವದಲ್ಲಿತ್ತು. ಇನ್ನು ಪ್ರಜಾಸತ್ತಾತ್ಮಕ ಚಳುವಳಿಗೆ ಭಾರತದ ಪ್ರೇರಣೆ ಆಯಿತು. ಅಂದರೆ ನೇಪಾಳದಲ್ಲಿ ಪ್ರಜಾಸತ್ತಾತ್ಮಕ ಚಳುವಳಿ ಪ್ರಾರಂಭವಾದರೆ ಅದಕ್ಕೆ ಪ್ರೇರಣೆ ಯಾರ್ದಾಗಿತ್ತು ಅಂತಂದರೆ ನಮ್ಮ ಭಾರತದ್ದಾಗಿತ್ತು. 1980ರಲ್ಲಿ ಸೀಮಿತ ಪ್ರಜಾಪ್ರಭುತ್ವಕ್ಕೆ ಅಲ್ಲಿ ನಾಂದಿ ಆಯಿತು. ಆಮೇಲೆ ಮಾವೋವಾದಿಗಳ ರಾಜಕೀಯ ಕದನಕ್ಕೆ ಅಲ್ಲಿ ಚಾಲನೆ ದೊರೀತದೆ. ನಂತರ ಲೋಕತಾಂತ್ರಿಕ ಆಂದೋಲನ 18ನೇ ಮೇ 2006ರಲ್ಲಿ ನಡೀತದೆ. ಇದನ್ನೇ ನೇಪಾಳದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೆಯಲಾಗ್ತದೆ. ಇನ್ನು ಹೊಸ ಸಂವಿಧಾನದ ರಚನೆ 2008 ಮೇ 29ರಂದು ರಚನೆಯಾಗ್ತದೆ. ನೇಪಾಳದ ಸಂಯುಕ್ತ ಪ್ರಜಾಪ್ರಭುತ್ವ ಗಣರಾಜ್ಯದ ಸ್ಥಾಪನೆ ಈ ಹೊಸ ಸಂವಿಧಾನದ ಮೂಲಕ ಆಗ್ತದೆ. ಇನ್ನು ಇದರ ಪ್ರಥಮ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದರೆ ರಾಮ್ ಬರನ್ ಯಾದವ್. ಆಮೇಲೆ ಮೊದಲ ಪ್ರಧಾನಿ ಯಾರಾಗಿರ್ತಾರೆ ಅಂದರೆ ಪುಷ್ಪ ಕಮಲ್ ಧಾಲ್. ಈ ಅಂಶಗಳನ್ನು ನಾವು ಒಳಗೊಂಡಂತಹ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ನಾವು ಬರೆದಾಗ ಈ ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿಯ ಕುರಿತು ಟಿಪ್ಪಣಿ ಆಗ್ತದೆ. ಇನ್ನು 5/10 ಅಂಕದ ಪ್ರಶ್ನೆಗಳು ಅಂತ. ನಾನು ಯಾಕೆ ಇಲ್ಲಿ 5/10 ಅಂಕ ಅಂತಂದೆ ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು 5 ಅಂಕದ ಪಾಠಾಗಿಯೂ ಕೇಳಬಹುದು. ಉದಾಹರಣೆಗಾಗಿ ಇಲ್ಲಿ ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ 10 ಅಂಕದ ಪ್ರಶ್ನೆಗೆ ಕೇಳುತ್ತಾರೆ. ಆದರೆ ಇದನ್ನೇ 5 ಅಂಕದ ಪ್ರಶ್ನೆಗೆ ಕೇಳಬೇಕಾದ್ರೆ ಕೇವಲ ಉದಾರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಉದಾರೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೂಡ ಕೇಳಬಹುದು. ಹೀಗಾಗಿ ನಾನು 5/10 ಅಂಕದ ಪ್ರಶ್ನೆಗಳು ಅಂತ ಅದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಿಗೆ 15 ಅಥವಾ 20 ಅಂದರೆ 5 ಅಂಕದ ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಅಂದಾಗ ಅದು 10 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ.
ಮೊದಲನೆಯದಾಗಿ ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಮಾರ್ಚ್ 2017ರಲ್ಲಿ, ಮಾರ್ಚ್ 2018ರಲ್ಲಿ, ಜುಲೈ 2015ರಲ್ಲಿ, ಜುಲೈ 2018ರಲ್ಲಿ ಈ ಪ್ರಶ್ನೆಯನ್ನು 10 ಅಂಕಕ್ಕೆ ಕೇಳಲಾಗಿತ್ತು. ಇಲ್ಲಿ ಉದಾರೀಕರಣದ ಅರ್ಥ ಏನೆಂದರೆ, ಉದಾರೀಕರಣವು ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸುವ ಪದ್ಧತಿಯಾಗಿದ್ದು ತೆರಿಗೆ ಮತ್ತು ಸುಂಕಗಳಿಂದ ವಿನಾಯಿತಿ ನೀಡುವ ಪ್ರಕ್ರಿಯೆಯಾಗಿದೆ. ಇನ್ನು ಇದರ ಪ್ರಾಮುಖ್ಯತೆಗಳೇನು ಅಂತಂದರೆ, ಮೊದಲನೆಯದಾಗಿ ಇದು ಗ್ರಾಹಕ ಸ್ನೇಹಿಯಾಗಿರ್ತಾ ಇದೆ. ಎರಡನೇದಾಗಿ ಸರ್ಕಾರದ ನೀತಿಗಳಿಂದ ಇದು ಮುಕ್ತವಾಗಿರ್ತಾ ಇದೆ. ಮೂರನೆಯದಾಗಿ ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ಅಂದರೆ ಹೆಲ್ದಿ ಕಾಂಪಿಟೇಷನ್ಗೆ ಕಾರಣ ಆಗ್ತದೆ. ನಾಲ್ಕನೆಯದಾಗಿ ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಅಂದರೆ ಇದು ವಿಶ್ವ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ವಿಶ್ವ ಉದ್ಯಮಿಗಳ ದರ್ಜೆಯೂ ಕೂಡ ಅಂದರೆ ಹೆಚ್ಚಾಗುವಂಥದ್ದು ಆಗ್ತದೆ. ಇನ್ನು ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ. ಈ ಖಾಸಗಿ ಹೂಡಿಕೆದಾರ ಸಂಸ್ಥೆಗಳು ಕೂಡ ಅತಿ ಹೆಚ್ಚಿನ ಬಂಡವಾಳನ ಹೂಡುವುದರ ಮೂಲಕ ತಮ್ಮ ಹೂಡಿಕೆದಾರತನವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಂಥದ್ದು. ಇನ್ನು ಆರನೇದಾಗಿ ಆರ್ಥಿಕ ಪ್ರಗತಿ ಸಾಧಿಸಲಿಕ್ಕೆ ಕಾರಣ ಆಗ್ತದೆ. ಆಮೇಲೆ ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಈ ಪ್ರಮುಖ ಅಂಶಗಳು ಉದಾರೀಕರಣದ ಫಲವಾಗಿ ಆಗ್ತಾ ಇರೋದ್ರಿಂದ ಇವು ಉದಾರೀಕರಣದ ಪ್ರಾಮುಖ್ಯತೆಗಳು ಆಗ್ತವೆ. ಇನ್ನು ಉದಾರೀಕರಣದ ರಾಜಕೀಯ ಪರಿಣಾಮಗಳೆಂದರೆ, ಅದರಲ್ಲಿ ಮೊದಲನೇದಾಗಿ ಬೌದ್ಧಿಕ ಪಲಾಯನ. ಈ ಬೌದ್ಧಿಕ ಪಲಾಯನವನ್ನು ನಾವು ಪ್ರತಿಭಾ ಪಲಾಯನ ಅಂತ ಕೂಡ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ಬ್ರೈನ್ ಡ್ರೇನ್ ಅಂತ ಕರೀತಾರೆ. ಈ ಬೌದ್ಧಿಕ ಪಲಾಯನ ಅಂತಂದರೆ, ನಮ್ಮಲ್ಲಿ ಅತ್ಯಂತ ಹೆಚ್ಚು ಜಾಣರಿರುವಂತಹ ಅತ್ಯಂತ ಇಲ್ಲಿ ಶಿಕ್ಷಣವನ್ನು ಕಲಿತು ಈ ಒಂದು ಶಿಕ್ಷಣದಿಂದ ಇಲ್ಲಿಯೇ ಸರ್ವ್ ಮಾಡದೆ ಅಥವಾ ಇಲ್ಲಿ ಸೇವೆಯನ್ನು ಸಲ್ಲಿಸದೆ ವಿದೇಶಗಳಿಗೆ, ವಿದೇಶಿ ಕಂಪನಿಗಳಿಗೆ ಸೇವೆ ಮಾಡಲಿಕ್ಕೆ ಅತಿ ಹೆಚ್ಚಿನ ಅನುದಾನ ಅಥವಾ ಹೆಚ್ಚಿನ ಹಣ ಸಿಗುವ ಕಾರಣದಿಂದ ಹೋಗ್ತಾ ಇರೋದ್ರಿಂದ ಇದು ಬೌದ್ಧಿಕ ಪಲಾಯನಕ್ಕೆ ಕಾರಣ ಆಗ್ತದೆ. ಇನ್ನು ಎರಡನೇದಾಗಿ ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ. ಕಾರ್ಮಿಕರ ಅವಲಂಬನೆ ಅಂದರೆ ಈ ಉದಾರೀಕರಣದ ಫಲವಾಗಿ ಅತ್ಯಂತ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರಿಂದ ಹೆಚ್ಚಿನ ಕಾರ್ಖಾನೆಗಳು ಕಾರ್ಯನಿರ್ವಹಿಸುವಾಗ ಕಾರ್ಮಿಕರ ಅವಲಂಬನೆ ಕಡಿಮೆ ಆಗ್ತದೆ. ಇನ್ನು ಪರಿಸರ ವಿನಾಶ ಹೆಚ್ಚಾಗುತ್ತದೆ. ಈ ಉದಾರೀಕರಣದ ಫಲವಾಗಿ ಅನೇಕ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಇಂಡಸ್ಟ್ರಿ ಅಥವಾ ಕೈಗಾರಿಕೆಗಳನ್ನು ಸ್ಥಾಪಿಸುವುದರಿಂದ ಇಲ್ಲಿ ಅವುಗಳಿಗೆ ಅನೇಕ ಫಲವತ್ತಾದ ಭೂಮಿಯನ್ನು ನಾವು ಕೊಡಬೇಕಾಗ್ತದೆ. ಇದರಿಂದ ಏನಾಗ್ತದೆ ಅಂತಂದರೆ ಅತಿ ಹೆಚ್ಚಿನ ಪರಿಸರ ವಿನಾಶವಾಗ್ತದೆ. ಅಷ್ಟೇ ಅಲ್ಲದೆ ಆ ಕಾರ್ಖಾನೆಗಳು ಹೊರಸೂಸುವ ವಿಷಾನಿಲ ಆಗಿರ್ಬೋದು, ವಿಷಯುಕ್ತವಾಗಿರುವ ಜಲ ಅಥವಾ ಕೆಮಿಕಲ್ಸ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಪರಿಸರ ವಿನಾಶಕ್ಕೆ ಕಾರಣ ಆಗ್ತದೆ. ಆಮೇಲೆ ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣದಲ್ಲಿರ್ತಾ ಇವೆ. ಆದರೆ ಇದರ ರಾಜಕೀಯ ಪರಿಣಾಮ ಏನಾಗ್ತದೆ ಅಂತಂದರೆ, ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ವಸ್ತುಗಳು ಮಾತ್ರ ನಿಯಂತ್ರಣದಲ್ಲಿ ಇರ್ತಾ ಇವೆ. ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮವೂ ಕೂಡ ಈ ಒಂದು ಉದಾರೀಕರಣದ ಫಲ ಬೀರ್ತದೆ. ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಆಗ್ತದೆ. ಆಮೇಲೆ ಹಣಕಾಸಿನ ಅಸ್ಥಿರತೆ ಇರ್ತದೆ. ಯಾಕಂದರೆ ಈ ಉದಾರೀಕರಣದ ಫಲವಾಗಿ ಖಾಸಗೀಕರಣದ ಬರುವುದರಿಂದ ಖಾಸಗೀಕರಣ ಏನಾಗ್ತದೆ ಅಂತಂದರೆ ತಮ್ಮ ಲಾಭಕ್ಕಾಗಿ ಕಾರ್ಯನಿರ್ವಹಿಸುವುದರಿಂದ ಅಲ್ಲಿ ಹಣಕಾಸಿನ ಈ ಅಸ್ಥಿರತೆಯನ್ನು ನಾವು ನೋಡಬಹುದು. ಈ ಅಂಶಗಳನ್ನು ನಾವು ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಅನ್ನೋದಕ್ಕೆ ವಿವರಿಸಿದಾಗ ಇದು 10 ಅಂಕದ ಪ್ರಶ್ನೆಗೆ ಉತ್ತರ ಆಗ್ತದೆ. ಇನ್ನು ಎರಡನೇದಾಗಿ ಈ ಅಧ್ಯಾಯದಲ್ಲಿ ಬರುವಂಥ ಅತ್ಯಂತ 10 ಅಂಕದ ಪ್ರಶ್ನೆ ಅಂತಂದರೆ ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಮಾರ್ಚ್ 2016ರಲ್ಲಿ, ಜುಲೈ 2016ರಲ್ಲಿ, ಜುಲೈ 2018ರಲ್ಲಿ ಹಾಗೂ ಕಳೆದ ವರ್ಷ ಮಾರ್ಚ್ 2020ರಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇಲ್ಲಿ ಜಾಗತೀಕರಣ ಅಂದರೆ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಯಾಗಿದೆ, ಅಥವಾ ಇದನ್ನೇ ನಾವು ಜಾಗತೀಕರಣ ಅಂತ ಕರಿಬಹುದು. ಹಾಗಾದರೆ ಇದರ ಪ್ರಾಮುಖ್ಯತೆಯ ಅಂಶಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ ಸಾಮರ್ಥ್ಯ. ಈ ಜಾಗತೀಕರಣದ ಫಲವಾಗಿ ಕಂಪನಿಗಳ ಅಥವಾ ಯಾವುದೇ ಒಂದು ವಸ್ತುಗಳ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಕಂಪನಿಗಳು ಇರುವಾಗ ಅಲ್ಲಿ ಕಾಂಪಿಟೇಷನ್ ಇರುವುದರಿಂದ, ಆರೋಗ್ಯಕರವಾದ ಸ್ಪರ್ಧೆ ಇರುವುದರಿಂದ ಅಲ್ಲಿ ವಸ್ತುಗಳ ಉತ್ಪನ್ನದಲ್ಲಿ ಬಹಳಷ್ಟು ಹೆಚ್ಚಿನ ಸಾಮರ್ಥ್ಯವನ್ನು ನಾವು ನೋಡಬಹುದಾಗಿದೆ. ಇನ್ನು ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ. ಈ ಜಾಗತೀಕರಣದ ಫಲವಾಗಿ ಏನಾಗ್ತದೆ ಅಂದರೆ ಆಧುನಿಕ ಉನ್ನತೀಕರಣಗೊಂಡಂತಹ ತಂತ್ರಜ್ಞಾನಗಳನ್ನು ಕೈಗಾರಿಕೆಗಳಲ್ಲಿ ಬಳಸುವುದು ಸಾಧ್ಯ ಆಗ್ತದೆ.
ಇನ್ನು ವಿಶ್ವವೇ ಒಂದು ಗ್ರಾಮದಂತೆ ಆಗ್ತದೆ. ಯಾಕಂದರೆ ಈ ಜಾಗತೀಕರಣದ ಫಲವಾಗಿ ಇವತ್ತು ನಾವು ಬೇರೆ ದೇಶ, ವಿದೇಶ ಹಾಗೂ ಈ ದೇಶ ಅನ್ನೋಕ್ಕಿಂತಲೂ ಕೂಡ ಬೇರೆ ಬೇರೆ ದೇಶದ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ, ನಮ್ಮ ದೇಶದ ಕಂಪನಿಗಳು ಬೇರೆ ದೇಶದಲ್ಲಿರುವಾಗ ಇಲ್ಲಿ ನಾವೆಲ್ಲರೂ ಒಂದು ಅನ್ನುವಂತಹ, ಒಂದೇ ಕುಟುಂಬ ಅನ್ನುವಂತಹ ಒಂದು ವಿಶ್ವವೇ ಒಂದು ಗ್ರಾಮವೇ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನು ಉದ್ಯೋಗಿಗಳ ಮುಕ್ತ ಸಂಚಾರ. ಇಲ್ಲಿ ಏನಾಗ್ತದೆ ಅಂತಂದರೆ, ಉದ್ಯೋಗಿಗಳು ಅಂದರೆ ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವಂಥ ಉದ್ಯೋಗಿಗಳು ಆ ಕಂಪನಿಯ ವಿದೇಶಗಳ ಅನೇಕ ಬೇರೆ ಬೇರೆ ದೇಶಗಳಲ್ಲಿ ಆ ಕಂಪನಿ ಕಾರ್ಯನಿರ್ವಹಿಸ್ತಿರ್ತದೆ, ತನ್ನ ಬ್ರ್ಯಾಂಚಸನ್ನು ತೆಗೆದಿರ್ತದೆ. ಹಾಗಾಗಿ ಆ ಉದ್ಯೋಗಿಗಳು ಕೂಡ ಎಲ್ಲ ಕಡೆ ಮುಕ್ತವಾಗಿ ಸಂಚಾರಕ್ಕೆ ಅವರಿಗೆ ಅವಕಾಶ ಇಲ್ಲಿ ದೊರೀತದೆ. ಇನ್ನು ವಿಶ್ವದ ಸ್ಪರ್ಧೆಗೆ ಅವಕಾಶ. ಯಾವತ್ತೂ ಯಾವುದೇ ಒಂದು ವಸ್ತು ಇಲ್ಲಿ ಸ್ಪರ್ಧೆ ಇರುವುದರಿಂದ ಅತ್ಯಂತ ಪ್ರಮುಖವಾಗಿ ಆ ಸ್ಪರ್ಧೆಯ ವಸ್ತುವಿನ ಗುಣಮಟ್ಟ ಹೆಚ್ಚಾಗಿ ಆ ವಸ್ತು ಗ್ರಾಹಕರಿಗೆ ಅತ್ಯಂತ ಸುಲಭವಾಗಿ, ಅತ್ಯಂತ ಒಳ್ಳೆಯ ದರ್ಜೆಯ ಗುಣಮಟ್ಟದ ಒಂದು ವಸ್ತು ಸಿಗಲಿಕ್ಕೆ ಅವಕಾಶ ಆಗ್ತದೆ. ಇನ್ನು ಹೊರಗುತ್ತಿಗೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ, ಹೊರಗುತ್ತಿಗೆಯನ್ನು ನೀಡುವುದರ ಮೂಲಕ ಆ ಕಂಪನಿಗಳು ಉದ್ಯೋಗಿಗಳನ್ನು ತಮ್ಮ ಕಾರ್ಯನಿರ್ವಹಿಸಿಕೊಂಡು ಅಲ್ಲಿ ಕೆಲಸಕ್ಕೆ ಬಳಸಿಕೊಳ್ಳುವುದನ್ನು ನಾವು ನೋಡ್ತೀವಿ. ಇಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಅಂತಂದರೆ ಮಾನವ ಸಂಪನ್ಮೂಲದ ಬಳಕೆ. ಇಲ್ಲಿ ಮಾನವ ಸಂಪನ್ಮೂಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಸರಿಯಾದ ರೀತಿಯಲ್ಲಿ ಈ ಜಾಗತೀಕರಣದ ಫಲವಾಗಿ ನಾವು ಬಳಕೆಯನ್ನು ಮಾಡಿಕೊಳ್ಳಬಹುದು. ಇವಿಷ್ಟು ಜಾಗತೀಕರಣದ ಪ್ರಾಮುಖ್ಯತೆ ಪಡೆದಂತಹ ಅಂಶಗಳಾಗಿವೆ. ಇನ್ನು ಜಾಗತೀಕರಣದ ರಾಜಕೀಯ ಪರಿಣಾಮಗಳೇನೆಂದರೆ, ಮೊದಲನೇದಾಗಿ ಶಕ್ತಿ ರಾಷ್ಟ್ರಗಳ ಒತ್ತಡ. ಇಲ್ಲಿ ಶಕ್ತಿವಂತ ಅಥವಾ ಅತ್ಯಂತ ವಿಶ್ವದ ಹಿರಿಯಣ್ಣ ಎಂದೆನಿಸಿಕೊಳ್ಳುವಂಥ ಅನೇಕ ರಾಷ್ಟ್ರಗಳು ಕೂಡ ತಮ್ಮ ಕಂಪನಿಗಳ ಸ್ಥಾಪನೆಗಾಗಿ ಇತರ ರಾಷ್ಟ್ರಗಳ ಮೇಲೆ ಒತ್ತಡಗಳನ್ನು ಹಾಕೋದನ್ನು ನಾವು ನೋಡ್ತೀವಿ. ಹೀಗಾಗಿ ಆ ಒತ್ತಡವನ್ನು ಈ ರಾಜಕೀಯ ಪರಿಣಾಮವಾಗಿ ನಾವು ಪರಿಗಣಿಸ್ಬೋದು. ಎರಡನೇದಾಗಿ ಪರಮಾಧಿಕಾರಕ್ಕೆ ಧಕ್ಕೆ. ಇಲ್ಲಿ ಬೇರೆ ರಾಷ್ಟ್ರ ಅಥವಾ ಶಕ್ತಿಯುತ ರಾಷ್ಟ್ರಗಳು ಬಂದಾಗ ಅವರ ಒಂದು ಕಂಪನಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ, ಅಂದರೆ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡುವಂಥದ್ದು, ಆ ಕೊಡಲು ಒತ್ತಡವನ್ನು ಹೇರುವಂಥದ್ದು. ಆ ಒಂದು ಕಾರಣದಿಂದಾಗಿ ಆ ರಾಜ್ಯದ ಇನ್ನುಳಿದ ರಾಜ್ಯಗಳ ಮೇಲೆ ಪರಮಾಧಿಕಾರಕ್ಕೂ ಧಕ್ಕೆ ಉಂಟಾಗುವ ಸಂದರ್ಭವೂ ಕೂಡ ಬರಬಹುದು. ಇನ್ನು ಸಾಂಸ್ಕೃತಿಕ ದಾಳಿ. ಇದಂತೂ ಅತ್ಯಂತ ಪ್ರಮುಖವಾಗಿ ಇವತ್ತಿನ ಈ ಒಂದು ಜಾಗತೀಕರಣದ ಫಲವಾಗಿ ನಮ್ಮ ಭಾರತದ ಅತ್ಯಂತ ಉತ್ತಮವಾಗಿರುವಂತಹ, ನೈತಿಕತೆಯಿಂದ ಕೂಡಿರುವಂತಹ ಸಂಸ್ಕೃತಿ ಇವತ್ತು ಹಾಳಾಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ವಿದೇಶಿ ಸಂಸ್ಕೃತಿಯ ದಾಳಿಯಿಂದಾಗಿ ನಮ್ಮ ಅನೇಕ ದೇಶೀಯ ಸಂಸ್ಕೃತಿ ಹಾಳಾಗುತ್ತಿರುವುದನ್ನು ನಾವು ನೋಡ್ತೀವಿ. ಇನ್ನು ಜೀವನ ಶೈಲಿಗೆ ಗುಲಾಮರಾಗಿರ್ತಾರೆ. ಅಲ್ಲಿ ವಿದೇಶಿಯ ಜೀವನ ಶೈಲಿಯೇ ಬೇರೆ, ನಮ್ಮ ಭಾರತೀಯ ಜೀವನ ಶೈಲಿಯೇ ಬೇರೆ. ಆದರೆ ಈ ಜಾಗತೀಕರಣದ ಫಲವಾಗಿ ಅನೇಕ ಪಟ್ಟಣಗಳಲ್ಲಿ ನಾವು ನೋಡ್ತೀವಿ ಇವತ್ತು ವಿದೇಶಿ ಜೀವನ ಶೈಲಿಗೆ ಗುಲಾಮರಾಗ್ತಾ ಇರುವುದಂತನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಸಾಲ ಮನ್ನಾ ರದ್ದುಗೊಳಿಸುವುದು. ಇಲ್ಲಿ ಭಾರತದಲ್ಲಿ ಏನಾಗ್ತದೆ, ಕೃಷಿಯೇ ಪ್ರಧಾನವಾಗಿರುವಾಗ ಆ ಭಾರತದ ಕೃಷಿಕನಿಗೆ ಅನೇಕ ಸಂದರ್ಭಗಳಲ್ಲಿ ಆ ಸಾಲವನ್ನು ಮನ್ನಾ ಮಾಡುವಂತಹ ಕಾರ್ಯವನ್ನು ಸರ್ಕಾರಗಳು ಮಾಡ್ತಾ ಇರ್ತವೆ. ಆದರೆ ಈ ಜಾಗತೀಕರಣದ ಫಲವಾಗಿ ಇಲ್ಲಿ ವಿದೇಶಿಯ ಕಂಪನಿಗಳ ಕಾರ್ಯನಿರ್ವಹಣೆ ಮಾಡುವಾಗ ಇಲ್ಲಿ ರೈತರ ಸಾಲ ಮನ್ನಾ ರದ್ದು ಮಾಡುವಂತಹದ್ದು ಕೂಡ ಆಗ್ತದೆ. ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶವನ್ನು ಇರೋದಿಲ್ಲ. ಇನ್ನು ರಾಜಕೀಯ ಅಸ್ಥಿರತೆಯನ್ನು ನಾವು ನೋಡ್ಬೋದು. ಜಾಗತೀಕರಣದ ಫಲವಾಗಿ ಬೇರೆ ದೇಶದ ಒಂದು ಮುಲಾಜಿಗೆ ಒಳಗಾಗಬೇಕಾಗಿರುವಾಗ ಇಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಸಮೂಹ ಮಾಧ್ಯಮಗಳು ಕೂಡ ಕಂಟ್ರೋಲ್ಡ್ ಆಗಿರುವಂಥದ್ದು. ಅವುಗಳ ಮೇಲೆ ಜಾಗತೀಕರಣದ ಫಲವಾಗಿ ಎಲ್ಲಾದರೂ ನಮ್ಮ ಸಂಬಂಧಕ್ಕೆ ಧಕ್ಕೆ ಯಾದೀತು ಎನ್ನುವ ಕಾರಣದಿಂದ ಸಮೂಹ ಮಾಧ್ಯಮಗಳನ್ನೂ ಕೂಡ ನಿಯಂತ್ರಿಸುವಂತೆ ಮಾಡುವಂಥದ್ದು. ಇವೆಲ್ಲವೂ ಕೂಡ ರಾಜಕೀಯ ಪರಿಣಾಮಗಳಾಗಿವೆ. ಇವುಗಳನ್ನು ನಾವು ಅತ್ಯಂತ ವಿವರಣೆಯನ್ನು ವಿವರಿಸಿದಾಗ ಇದಕ್ಕೆ ಪೂರ್ಣವಾದ ಉತ್ತರ ಆಗ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮುಂದೆ ಮಾಡುವ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪಲಿಕ್ಕೆ ಅವು ಸಹಾಯ ಆಗ್ತದೆ. ಧನ್ಯವಾದಗಳು.